ನಮಸ್ಕಾರ. ಕನ್ನಡಿಗರ ನೆಚ್ಚಿನ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಸ್ವಾಗತ. ನೀವ್ ನೋಡ್ತಾ ಇದ್ದೀರಾ ವಿಸ್ಡಮ್ ಕೆಫೆ. ಇದು ನಿಮ್ಮ ಹರಟೆಯ ಕಟ್ಟೆ. ನಾನು ನಿಮ್ಮ ಹೋಸ್ಟ್, ದೋಸ್ತ್ ಮತ್ತೆ ಕೋಚ್ ಸ್ಮಿತಾ ಅಯ್ಯಂಗಾರ್ನ ನಿಮ್ಮ ಹತ್ರ ಫಿನ್ಲೆಂಡ್ ಮಾತಾಡೋದು. ವಿಸ್ಡಮ್ ಕೆಫೆ ಅಂತ ಹೇಳಿದ್ರೆ ನಮ್ಮ ಆಚಾರ ವಿಚಾರಗಳ ಜೊತೆನಲ್ಲಿ ಗ್ರಹಗಳ ಗೋಚಾರದ ಬಗ್ಗೆ ಕೂಡ ಮಾತನಾಡುವಂತ ಒಂದು ಶೋ. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಈಗ ಸಾಕಷ್ಟು ಜನ ನೀವು ಕೇಳ್ತಾ ಇರ್ತೀರಾ, ಸ್ವಲ್ಪ ಕೆಲವು ನಮ್ಗೆ ಇಮೇಲ್ ಬಂದಿದೆ, ಕಮೆಂಟ್ಸ್ ಬಂದಿದೆ, ಶ್ರಾವಣ ಮಾಸ ಆಗ್ಲೇ ಶುರು ಆಯ್ತಾ ಇಲ್ವಾ ಅನ್ನೋದು. ಸೊ ಈ ಒಂದು ಟಾಪಿಕ್ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಈಗ ಮೊನ್ನೆ ಪೌರ್ಣಮಿ ಆಯ್ತಲ್ವಾ. ಸೊ ನಮ್ಮ ಒಂದು ಭಾರತದಲ್ಲಿ ನಾವು ಎರಡು ರೀತಿಯ ಕ್ಯಾಲೆಂಡರ್ನ ಫಾಲೋ ಮಾಡ್ತೀವಿ. ಒಂದು ಸೌರಮಾನ ಕ್ಯಾಲೆಂಡರ್ ಅಂಡ್ ಒಂದು ಚಂದ್ರಮಾನ. ಅಂದ್ರೆ ಸನ್ ಮೂವ್ಮೆಂಟ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಯೂಸ್ ಮಾಡುವಂಥದ್ದು ಒಂದು ಕ್ಯಾಲೆಂಡರ್ ಆದ್ರೆ, ಮೂನ್ ಮೂವ್ಮೆಂಟ್ಸ್ ನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಇನ್ನೊಂದು ಕ್ಯಾಲೆಂಡರ್. ಓಕೆ. ಆದ್ರೆ ಅದನ್ನ ನಾವು ಭಾರತದಲ್ಲಿ ಜಾಸ್ತಿ ನಾವು ಹಬ್ಬಗಳು ಕ್ಯಾಲ್ಕುಲೇಟ್ ಮಾಡೋದಿಕ್ಕೆ ಅಥವಾ ಯಾವುದೇ ಒಂದು ಇದಕ್ಕೂ ತಗೊಳ್ಬೇಕು ಅಂತ ಹೇಳಿದ್ರೆ ಮೂನ್ ಕ್ಯಾಲೆಂಡರ್ ನ ತಗೊಳ್ಳೋದು. ಆ ಮೂನ್ ಕ್ಯಾಲೆಂಡರ್ ಅಲ್ಲಿ ಕೂಡ ಪೂರ್ಣಿಮಾಂತ ಅಮಾಂತ ಅಂತ ಎರಡು ಡಿವಿಷನ್ ಇರುತ್ತೆ. ಅಂದ್ರೆ ಒಂದು ಮಂತ್, ಈಗ ಜ್ಯೇಷ್ಠ ಮಾಸ, ಆಷಾಢ ಮಾಸ, ಶ್ರಾವಣ ಮಾಸ, ಇದನ್ನ ನೀವು ಕೇಳಿರ್ತೀರ ಅಲ್ವಾ. ಇದು ನಮ್ಮ ಸೌತ್ ಇಂಡಿಯನ್ ಅಲ್ಲಿ ನಾವೇನ್ ಮಾಡ್ತೀವಿ, ಅಮಾಂತ ಅಂತ ಹೇಳ್ತಾರೆ ಇದನ್ನ. ಅಂದ್ರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಕೌಂಟ್ ಮಾಡುವಂಥದ್ದು. ಒಂದು ತಿಂಗಳು ನಿಮ್ಗೆ ಕೌಂಟ್ ಮಾಡೋದು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ. ಪೂರ್ಣಿಮಾ ಅಂತ ಕರೀತಾರೆ. ಅದು ಪೌರ್ಣಮಿಯಿಂದ ಪೌರ್ಣಮಿಗೆ ಕೌಂಟ್ ಮಾಡುವಂಥದ್ದು ಮಂತ್ಸ್. ಅದು ನಾರ್ತ್ ಇಂಡಿಯಾನಲ್ಲಿ ಇದನ್ನ ಫಾಲೋ ಮಾಡ್ತಾರೆ. ಕೆಲವು ಉತ್ತರ ಭಾರತದ ಕೆಲವು ಪ್ರಾಂತ್ಯಗಳಲ್ಲಿ ಇದನ್ನ ಫಾಲೋ ಮಾಡ್ತಾರೆ. ಸೊ ಆ ಕ್ಯಾಲೆಂಡರ್ ಪ್ರಕಾರ, ಅಂದ್ರೆ ಪೌರ್ಣಿಮಾ ಅಂತ ಕ್ಯಾಲೆಂಡರ್ ಪ್ರಕಾರ ಈಗಾಗ್ಲೇ ಶ್ರಾವಣ ಮಾಸ ಶುರು ಆಗಿದೆ. ಯಾವಾಗ ಶ್ರವಣ ನಕ್ಷತ್ರದಲ್ಲಿ ಪೌರ್ಣಮಿ ಆದಾಗ, ಅಂದ್ರೆ ಫುಲ್ ಮೂನ್ ಯಾವಾಗ ಶ್ರವಣ ನಕ್ಷತ್ರದಲ್ಲಿ ಆಗತ್ತೋ ಆ ದಿನದಿಂದ ಸಾವನ್ ಮಹೀನಾ ಅಂತ ಕರೀತಾರೆ ಅವರು. ಶ್ರಾವಣ ಮಾಸ ಅವ್ರಿಗೆ ಶುರು ಆಯ್ತು ಅನ್ನೋದು ಒಂದು ಲೆಕ್ಕ. ಸೊ ಯಾತಕ್ಕೆ ಇದು? ಅಂಡ್ ನಮಗೇನಾಗತ್ತೆ, ಆ ಶ್ರಾವಣ ಮಾಸದ ಅಂದ್ರೆ ಆ ಶ್ರವಣ ನಕ್ಷತ್ರದಲ್ಲಿ ಪೌರ್ಣಮಿ ಆದ್ಮೇಲೆ ಯಾವ ಅಮಾವಾಸ್ಯೆ ಬರುತ್ತೋ ಆ ಅಮಾವಾಸ್ಯೆಯಿಂದ ನಮಗೆ ಶ್ರಾವಣ ಮಾಸ ಶುರು ಆಗತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಸೌತ್ ಇಂಡಿಯಾದಲ್ಲಿ. ಸೊ ಈ ಡಿಫ್ರೆನ್ಸ್ ಯಾವಾಗ್ಲೂ ಇದ್ದೇ ಇರುತ್ತೆ. ಆದ್ರೆ ಯಾವ್ದು ತಪ್ಪು ಯಾವ್ದು ಸರಿ ಹಾಗೆ ಹೇಳೋದಕ್ಕಾಗೋದಿಲ್ಲ. ಎರಡೂ ಕರೆಕ್ಟೇನೆ. ಯಾಕೆಂದ್ರೆ ನಾ ಹೇಳ್ದೆ, ಎರಡು ಬೇರೆ ಬೇರೆ ತರದ ಒಂದು ಕ್ಯಾಲೆಂಡರ್ ಅದು. ಪೂರ್ಣಿಮಾ ಅಂತ ಅಮಾಂತ ಅಂತ ಅದರ ಹೆಸರು. ಓಕೆ. ಆದ್ರೆ ಈ ಸಾವನ್ ಮಹೀನಾ ಅಂತ ಕರೀತಾರಲ್ಲ, ಇದರಲ್ಲಿ ಈ ಒಂದು ಸೋಮವಾರಗಳಲ್ಲಿ ಅದೇ 16 ಸೋಮವಾರದ ವ್ರತಾನ ಮಾಡೋದು ಇವಾಗ್ಲೇನೆ. ಆಮೇಲೆ ಶಿವನಿಗೆ ಜಲಾಭಿಷೇಕ ಮಾಡುವಂಥದ್ದು ಇವಾಗ್ಲೇನೆ. ಕಮ್ಮರ್ ಯಾತ್ರ ಅಂತ ನಡೆಯುತ್ತೆ, ಅದು ಕೂಡ ಈ ಟೈಮ್ ನಲ್ಲೇ ನಡೆಯೋದು. ಸೊ ಯಾತಕ್ಕೆ, ಹೇಗೆ, ಈ ಶಿವನಿಗೂ ಇದಕ್ಕೂ ಏನ್ ಕನೆಕ್ಷನ್ ಅಂತ ನಾವು ಯೋಚನೆ ಮಾಡ್ಕೊಳ್ತು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದೆ, ಇದು ಶ್ರವಣ ನಕ್ಷತ್ರದಲ್ಲಿ ಆಗುವಂತ ಒಂದು ಪೌರ್ಣಮಿ ಆದ್ಮೇಲೆ ಇದನ್ನ ಸಾವನ್ ಮಹೀನಾ ಅಂತ ಅವರು ಕರೆಯೋದಕ್ಕೆ ಶುರು ಮಾಡ್ತಾರೆ. ಓಕೆನಾ. ಸೊ ಇವಾಗ ನೀವು ಅಂದ್ರೆ ಶ್ರವಣ ಶಕ್ತಿ ಇರುವಂತದ್ದು, ಅಂದ್ರೆ ಇವಾಗ ಲಿಸನ್ ಅಂತ ಹೇಳ್ತಾರೆ, ಕೇಳಿಸ್ಕೊಳ್ಬೇಕು. ಸೊ ಲಿಸನಿಂಗ್ ಪವರ್. ಸೊ ನಿಮ್ಮ ಮೈಂಡ್, ಈ ಮೆಡಿಟೇಷನ್ ಏನಿದೆ, ಈ ಮೆಡಿಟೇಷನ್ ಮಾಡೋದಕ್ಕೆ ಅಲೈನ್ಮೆಂಟ್ ಆಗ್ಬೇಕಲ್ಲ ನಮ್ದು. ಸೊ ಈ ತಿಂಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ, ಈ ಮಾನ್ಸೂನ್ ಶುರು ಆಗತ್ತೆ, ಹೊಸದಾಗಿ ಮಳೆಗಾಲ ಶುರು ಆಗತ್ತೆ. ಸೊ ಇದೆಲ್ಲ ಈ ಲಿಸನಿಂಗ್ ಸಿಂಬಾಲಿಫಿಕೇಶನ್ಸ್ ಏನಿದೆ ಅದು ಈ ಶ್ರವಣ ನಕ್ಷತ್ರದಿಂದ ಬರುತ್ತೆ. ಅಂಡ್ ಅದರಿಂದ ಈ ಒಂದು ಶ್ರಾವಣ ಮಾಸ ಅನ್ನೋದು ಒಂದು ಶುರು ಆಗತ್ತೆ. ಇದು ಒಂದು ಕಾಂಟೆಕ್ಸ್ಟ್ ಅಂತ ಹೇಳ್ಬೋದು. ಸೊ ಶ್ರವಣ ಕುಮಾರನ ಕಥೆನೂ ನೀವೆಲ್ಲರೂ ಕೇಳಿರ್ತೀರ. ಕೆಲವ್ರು ಹೇಳ್ತಾರೆ ಶ್ರಾವಣ ಮಾಸ ಅಂತ ಹೇಳೋದು ಶ್ರವಣ ಕುಮಾರನ ಕಥೆಯಿಂದ. ಅವನ ಪೇರೆಂಟ್ಸ್ ನ ಯಾತ್ರೆ ಮಾಡೋದಕ್ಕೋಸ್ಕರ ಹೆಗಲ ಮೇಲೆ ಹೊತ್ಕೊಂಡು ಬುಟ್ಟಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಅವ್ರಿಗೆ ಬಾಯಾರಿಕೆ ಆಗತ್ತೆ, ನೀರ್ ತಂದ್ಕೊಡು ಅಂತ ಕೇಳ್ತಾರೆ. ಆ ಟೈಮ್ ನಲ್ಲಿ ಏನಾಗುತ್ತೆ, ಅವನು ನೀರ್ ತುಂಬಿಸ್ಕೊಳ್ಳೋದಕ್ಕೆ ಅಂತ ಹೋದಾಗ ದಶರಥ ರಾಜ ಅವನಿಗೆ ಶಬ್ದವೇದಿ ವಿದ್ಯೆ ಇರತ್ತಂತೆ. ಸೊ ಆ ಶಬ್ದವೇದಿ ವಿದ್ಯೆ ಏನು ಅಂತ ಹೇಳಿದ್ರೆ, ಎಲ್ಲೋ ದೂರದಲ್ಲಿ ನೋಡ್ದಿರ ಶಬ್ದವನ್ನು ಕೇಳಿಸ್ಕೊಂಡು ಮಾತ್ರ ಬಾಣ ಬಿಟ್ಟು ಬೇಟೆ ಆಡುವಂತ ಒಂದು ವಿದ್ಯೆ. ಸೊ ಅವನು ಬೈ ಮಿಸ್ಟೇಕ್ ಶ್ರವಣ ಕುಮಾರನನ್ನ ಕೊಂದು ಬಿಡ್ತಾನೆ. ನೀರ್ ತಗೊಳಕ್ ಹೋದಾಗ ಯಾವ್ದೋ ಪ್ರಾಣಿ ಅಂತ ತಿಳ್ಕೊಂಡು ಕೊಂದು ಬಿಡ್ತಾನೆ. ಸೊ ಆವಾಗ ಹೋಗಿ ನೋಡಿದಾಗ ಅವ್ನು ಹೇಳ್ತಾನೆ, ನೀನು ನನ್ನ ಒಂದು ಡ್ಯೂಟಿ ಏನಿದು, ನನ್ನ ಪೇರೆಂಟ್ಸ್ಗೆ ಅಂದ್ರೆ ಅಪ್ಪ ಅಮ್ಮನಿಗೆ ನೀರ್ ಕೊಡ್ಬೇಕು ನಾನು, ಅವ್ರ ಬಾಯರ್ಕೆ ಅಂತ ಹೇಳಿದ್ರು, ದಯವಿಟ್ಟು ಅವ್ರಿಗೆ ನೀರ್ ಕೊಟ್ಬಿಡು ಅಂತ ಹೇಳ್ತಾನೆ. ಸೊ ಈ ಕತೆ ಪ್ರಕಾರ ಅವನು ದಶರಥ ಹೋಗಿ ಹೇಳಿದಾಗ, ಹೀಗೆ ನನ್ನಿಂದ ತಪ್ಪಾಗಿ ನಿನ್ನ ಮಗನನ್ನ ನಾನು ಕೊಂದು ಬಿಟ್ಟ, ಆದ್ರೆ ಅವನು ನಿಮಗೆ ನೀರು ತಲುಪಿಸೋದಕ್ಕೆ ಹೇಳ್ದ, ಅದನ್ನ ತಂದು ಕೊಟ್ಟಿದ್ದೀನಿ ಅಂತ ಹೇಳಿದಾಗ
ಅವನ್ಗೆ ದಶರಥಂಗೆ ಶಾಪ ಕೊಡ್ತಾರೆ. ನಾವ್ ಹೇಗೆ ಪುತ್ರ ಶೋಕನಲ್ಲಿ ಹೀಗೆ ನೊಂದುವೋ ಬೆಂದುವೋ, ನಿನಗೂ ಕೂಡ ಅದೇ ರೀತಿ ಆಗ್ಬೇಕು ಅಂತ. ಸೊ ಆ ಒಂದು ಕಾಂಟೆಕ್ಸ್ಟ್ ಅಲ್ಲೇನೆ ರಾಮ 14 ವರ್ಷ ವನವಾಸಕ್ಕೆ ಹೋಗಿ ದಶರಥ ಅವನ ಮಗನಿಂದ ದೂರ ಇರುವಂತಹ ಒಂದು ಸಂದರ್ಭ ಸೃಷ್ಟಿ ಆಯ್ತು ಅಂತ ಕೂಡ ಹೇಳ್ತಾರೆ. ಹಾಗೆ ಇನ್ನೊಂದು ಕಡೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಶಿವ ಇದೇ ಟೈಮ್ ನಲ್ಲಿ ಸಮುದ್ರ ಮಂಥನ ಆದಾಗ ಇದೇ ಟೈಮ್ ನಲ್ಲಿ ಶಿವ ಆ ಪಾಯ್ಸನ್ ಏನ್ ಬರುತ್ತೆ ಅಂದ್ರೆ ಹಾಲಾಹಲ ಏನ್ ಬರುತ್ತೆ ಅದನ್ನ ಅವನು ಆ ಒಂಥರ ನುಂಗೋದೂ ಇಲ್ಲ, ಉಗುಳೋದೂ ಇಲ್ಲ, ಗಂಟಲಲ್ಲಿ ಹಿಡ್ಕೋತಾನೆ. ಅದನ್ನ ನೀಲಕಂಠ ಅಂತ ಆ ಒಂದು ಹೆಸರು ಬರುತ್ತೆ ಶಿವನಿಗೆ, ಆಯ್ತಾ. ಸೊ ಯಾರಿಗೂ ಅದನ್ನ ಕನ್ಸ್ಯೂಮ್ ಮಾಡೋದಕ್ ಆಗ್ಲಿಲ್ಲ. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಕರಿಬಹುದು ಅದನ್ನ. ಆ ಒಂದು ರೆಸ್ಪಾನ್ಸಿಬಿಲಿಟಿನ ಶಿವ ತಗೊಳ್ಳೋದ್ರಿಂದ ಆ ಪಾಯ್ಸನ್ ನ ಕನ್ಸ್ಯೂಮ್ ಮಾಡಿ ಇಲ್ಲಿ ಇಟ್ಕೊಳ್ಳೋದ್ರಿಂದ, ಅದಕ್ಕೋಸ್ಕರ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್ ಅಂತ ಹೇಳಿದ್ರೆ, ಈಗ ಶ್ರವಣ ನಕ್ಷತ್ರದಲ್ಲಿ ಚಂದ್ರ ಹೋಗಿ ಅದು ಪೌರ್ಣಮಿ ಆದ್ರೆ, ಸೊ ಆ ಟೈಮ್ ನಲ್ಲಿ ಮಳೆ ಬಂದ್ರೆ ದಟ್ ಇಸ್ ಕಾಲ್ಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್ ಅಂತ ಹೇಳ್ತಾರೆ. ಸೊ ಗಂಗಾ ನದಿ ಅವಾಗ್ಲೇ ತುಂಬೋದು. ಸೊ ಗಂಗೆಯಿಂದ ನೀರನ್ನ ತಗೊಂಡ್ ಹೋಗಿ ಶಿವನಿಗೆ ಅಭಿಷೇಕ ಮಾಡ್ತು ಅಂತ ಹೇಳಿದ್ರೆ ಆ ಪಾಯ್ಸನ್ ಎಫೆಕ್ಟ್ ಕೂಲ್ ಡೌನ್ ಆಗ್ಲಿ ಅನ್ನೋ ಒಂದು ಏನ್ ಹೇಳ್ತಾರೆ ಸಿಂಬಾಲಿಫಿಕೇಶನ್ ಅಂತ ಹೇಳ್ಬೋದು. ಸೊ ಆ ಒಂದು ರೀಸನ್ ಇಂದ ಈ ಸಾವನ್ ಮಹೀನಲ್ಲಿ ಅದಕ್ಕೇನೆ ಶಿವನಿಗೆ 16 ಸೋಮವಾರದ ಒಂದು ವ್ರತವನ್ನ ಮಾಡಿ ಶಿವನ ಒಂದು ಏನ್ ಹೇಳ್ತಾರೆ ಆಂಗರ್ ಆಗ್ಲಿ ಅಥವಾ ಆಂಗ್ಸೈಟಿ ಆಗ್ಲಿ ಅಂತ ಕಡಿಮೆ ಮಾಡ್ಕೊಂಡು ಅದೇ ಒಂದು ಮೆಡಿಟೇಟಿವ್ ಪೋಸ್ಚರ್ ಅಲ್ಲಿ ನಾವು ಕೂಡ ಇದ್ದು ನಮ್ಮ ಒಂದು ಒಳಗಿನ ಆಂಗರ್ ಅಥವಾ ಆಂಗ್ಸೈಟಿ ಅಥವಾ ಯುನೋ ಏನ್ ಹೇಳ್ತಾರೆ ಒಂದು ಕೋಪ ತಾಪ ಸಡನ್ ಆಗಿ ರಿಯಾಕ್ಟ್ ಮಾಡುವಂಥದ್ದು, ಒಂದು ಕಾಮ್ನೆಸ್ ಡೆವಲಪ್ ಮಾಡುವಂಥದ್ದು, ಈ ಒಂದು ಪ್ರೊಸೀಜರ್ನ ನಮ್ಮಲ್ಲಿ ಆಗ್ಲಿ ಅನ್ನೋದಕ್ಕೋಸ್ಕರ ಆ 16 ಸೋಮವಾರದ ವ್ರತವನ್ನ ಮಾಡ್ತಾರೆ. ಹಾಗೆ ಶಿವನಿಗೆ ಅಭಿಷೇಕ ಕೂಡ ಮಾಡ್ತಾರೆ. ಸೊ ಇದು ಹೇಗೆ ನಮ್ಮ ಸ್ಪೀಚ್ ಆಗ್ಲಿ ರಿಯಾಕ್ಷನ್ಸ್ ಆಗ್ಲಿ ನಮ್ಮ ಮನಸ್ಸನ್ನ ನಾವು ಕಾಮಾಗಿ ಇಟ್ಕೊಳ್ಬೇಕು. ಸೊ ಈ ಟೈಮ್ ನಲ್ಲಿ ಸೊ ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಸೊ ಇವಾಗ ನೀವು ಕೇಳ್ಬೋದು, ಈ ಶ್ರವಣ ಕುಮಾರಂಗೂ ಶಿವಂಗೂ ಏನು ಕನೆಕ್ಷನ್ ಇಲ್ವಲ್ಲ ಅಂತ. ಹಾಗ ಅನ್ಸತ್ತೆ ನಮ್ಗೆ ಫಸ್ಟ್ ಕೇಳಿಸ್ಕೊಂಡಾಗ ಇದೇನೋ ಬೇರೆ ಕತೆ ಅದೇನೋ ಬೇರೆ ಕತೆ ಹೇಗೆ. ಬಟ್ ನೀವು ಕಂಪೇರ್ ಮಾಡಿ ನೋಡಿ, ಡೀಪರ್ ಆಗಿ ನೋಡಿ, ಶ್ರವಣ ಕುಮಾರನು ಮತ್ತೆ ಶಿವಾನುವೆ ಬೋತ್ ಆಫ್ ದೆಮ್ ಕ್ಯಾರಿಡ್ ರೆಸ್ಪಾನ್ಸಿಬಿಲಿಟಿ. ಅವನ ತಂದೆ ತಾಯಿಯ ಸೇವೆಯನ್ನೇ ದೇವ್ರ ಸೇವೆ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದ ಶಿವ. ಹಾಗೆ ಆ ಒಂದು ಪಾಯ್ಸನ್ ಅನ್ನ ಬೇರೆಯವ್ರಿಗೆ ಯಾರಿಗೂನುವೆ ತಲುಪದೆ ತನಗೆ ತಾನೇ ಮತ್ಲಬ್ ಅವನ ಒಂದು ಕಂಠದಲ್ಲಿ ಅದನ್ನ ಇಟ್ಕೊಂಡ. ಸೊ ಇಬ್ರು ಕೂಡ ಸ್ಯಾಕ್ರಿಫೈಸ್ ನ ಚೂಸ್ ಮಾಡಿದ್ರು, ಕಂಫರ್ಟ್ ನ ಅಲ್ಲ. ಓಕೆ. ಸೊ ಹೀಗೆ ಈ ಟ್ರೂ ಸ್ಪಿರಿಚುಯಾಲಿಟಿ ಇದೆಯಲ್ಲ ಅದು ಎಸ್ಕೇಪ್ ಮಾಡೋಂತ ಒಂದು ಇದರಿಂದ ಬರೋದಿಲ್ಲ. ಸೊ ನಮ್ಮ ಒಂದು ಲೈಫ್ ನ ನಾವು ಕಾನ್ಶಿಯಸ್ಲಿ ಕ್ಯಾರಿ ಮಾಡ್ಬೇಕಾಗತ್ತೆ. ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿನ ನಾವು ಕಾನ್ಶಿಯಸ್ಲಿ ಕ್ಯಾರಿ ಮಾಡ್ಬೇಕಾಗತ್ತೆ. ನಮ್ಮ ಒಂದು ಏನ್ ಹೇಳ್ತಾರೆ ನಮ್ಮ ಒಂದು ಈ ವರ್ಲ್ಡ್ಗೋಸ್ಕರ ನಮಗಂತ ಇರೋಂತ ಒಂದು ರೆಸ್ಪಾನ್ಸಿಬಿಲಿಟಿನ ನಾವು ಯಾವುದೇ ಒಂದು ನೆಗೆಟಿವಿಟಿ ಇಲ್ಲದೆ ಸೆಲ್ಫ್ಲೆಸ್ನೆಸ್ ಆಗಿ ಅದನ್ನ ಕ್ಯಾರಿ ಮಾಡ್ತು ಅಂತ ಹೇಳಿದ್ರೆ, ನಮ್ಮ ಒಂದು ಅಲೈನ್ಮೆಂಟ್ ಏನಿದೆ ಅಥವಾ ನಮ್ಮ ಒಂದು ಸ್ಪಿರಿಚುವಲ್ ಅಲೈನ್ಮೆಂಟ್ ಏನಿದೆ ಅದು ಪರ್ಫೆಕ್ಟ್ ಆಗುತ್ತೆ ಅಂತ ಒಂದು ಹೇಳ್ತಾರೆ. ಹಾಗೇನೆ ಈ ಏನ್ ಮಾಡ್ಬೇಕು, ಈ ಶ್ರಾವಣ್ ಮಂತ್ ಅಲ್ಲಿ ಏನ್ ಮಾಡ್ಬೇಕು, ಶ್ರಾವಣ ಮಂತದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹಾಗೆ ನೀವು ತಿಳ್ಕೊಬಹುದು. ಇವಾಗ ನೀವು ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ನೀವು ನಾನ್ ವೆಜ್ ತಿನ್ಬೇಡಿ ಅಥವಾ ಏನ್ ಹೇಳ್ತಾರೆ ಸ್ವಲ್ಪ ಸಾತ್ವಿಕ ಆಹಾರ ಮತ್ತೆ ಫಲಾಹಾರಗಳನ್ನ ಜಾಸ್ತಿ ತಗೊಳ್ಬೇಕು. ಹಾಗೆ ಉಪವಾಸಗಳು ಯಾತಕ್ಕೆ ಈ ಟೈಮ್ ನಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ರೀಸನ್ ಸೈಂಟಿಫಿಕಲಿ ಅದ್ ನಾವು ನೋಡ್ಬೇಕು ಅಂತ ಹೇಳಿದ್ರೆ, ಸಾವನ್ ಮಹೀನ ಅಥವಾ ಈ ಶ್ರಾವಣ ಮಾಸದಲ್ಲಿ ಮಳೆಗಾಲ ಶುರು ಆಗತ್ತೆ. ಮಾನ್ಸೂನ್ ಸೀಸನ್ ಇದೆ ಆಕ್ಚುಲಿ. ಸೊ ಮಳೆ ಬಂದಾಗ ವಾಟರ್ ಬೋರ್ನ್ ಡಿಸೀಸಸ್ ಜಾಸ್ತಿ ಆಗತ್ತೆ ಅಲ್ವಾ. ಹಾಗೇನೆ ಸನ್ಲೈಟ್ ಏನಿದೆ ಅದು ಸ್ವಲ್ಪ ದಕ್ಷಿಣಾಯಣಕ್ಕೆ ಹೋಗೋಂತ ಒಂದು ಕಾಲ, ಕರೆಕ್ಟಾ. ಸೂರ್ಯ ಇವಾಗಾಗ್ಲೇ ಕರ್ಕ ರಾಶಿನಲ್ಲಿ ಇರ್ತಾನೆ, ಕರ್ಕ ರಾಶಿಯಿಂದ ಸಿಂಹ ರಾಶಿಗೆ ಅಂದ್ರೆ ಕೆಳಗೆ ದಕ್ಷಿಣಾಯನಕ್ಕೆ ಹೋಗುವಂತ ಒಂದು ಕಾಲ ಆದ್ರಿಂದ ಡೈಜೆಷನ್ ಇಶ್ಯೂಸ್ ಆಗತ್ತೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ, ಹಾರ್ಡ್ ಫುಡ್ ತಿನ್ಬೇಡಿ, ನಾನ್ ವೆಜ್ ಕನ್ಸ್ಯೂಮ್ ಮಾಡ್ಬೇಡಿ ಅಂತ ಹೇಳೋದು ಅದೊಂದೇ ರೀಸನ್ಗೋಸ್ಕರ. ಯಾಕೆಂತ ಹೇಳಿದ್ರೆ ಡೈಜೆಷನ್ ಸಿಂಪಲ್ ಆಗಿರ್ಬೇಕು. ಹಾಗೆ ಉಪವಾಸ ಯಾಕೆ ಹೇಳೋದು, ಒಂದು ಡಿಟಾಕ್ಸ್ ಆಗತ್ತೆ ಅಂತ. ಸೊ ಸೋಮವಾರ ಯಾತಕ್ಕೆ ಶಿವನಿಗೆ ಪ್ರಿಯವಾದಂತಹ ದಿನ, ಅದಕ್ಕೋಸ್ಕರ ಸೋಮವಾರ ನಾವು ಕೂಡ ಒಂದು ನಮ್ಮ ಒಳಗಿನ ಒಂದು ಸ್ಯಾಕ್ರಿಫೈಸ್ ನ ಆಚೆ ತಂದು ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಂಡ್ಬರೋಣ ಅಂತ ಈ ರೀತಿಯ ಒಂದು ಪದ್ಧತಿಗಳನ್ನ, ಈ ರೀತಿಯ ಒಂದು ರಿಚುವಲ್ಸ್ ನ ಮಾಡಿದ್ದಾರೆ. ಸೊ ಅದನ್ನ ನಾವು ಪ್ರಶ್ನಿಸ್ಬೋದು ಖಂಡಿತ, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನಮ್ಮ ಜೀವನನ ನಾವು ನಡ್ಸ್ಕೊಂಡು ಹೋದ್ರೆ ತುಂಬಾ ಸರಳವಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನ್ ಅನ್ಸುತ್ತೆ ಅದನ್ನ ಹೇಳಿ. ಹಾಗೆ ಈ ರೀತಿಯಾದ ಬೇರೆ ಟಾಪಿಕ್ಗಳು ನಿಮ್ಗೆ ಯಾವ್ದಾದ್ರು ತಿಳ್ಕೊಬೇಕು ಅಥವಾ ಅರ್ಥ ಮಾಡ್ಕೊಳ್ಬೇಕು, ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು, ಸೈಂಟಿಫಿಕಲಿ ತಿಳ್ಕೊಬೇಕು ಅನ್ನೋ ಒಂದು ಆಸೆ ಇದ್ರೆ ಖಂಡಿತ ಅದು ಯಾವ ಟಾಪಿಕ್ ಅನ್ನೋದನ್ನ ನನ್ಗೆ ಅಥವಾ ನಮಗೆ ಇಲ್ಲಿ
ಇಮೇಲ್ ಮಾಡಿ ತಿಳಿಸ್ಬೋದು, ಅಥವಾ ಇಲ್ಲಿ ಕೆಳಗಡೆ ಕಮೆಂಟ್ಸ್ ಅಲ್ಲಿ ಹಾಕ್ಬೋದು, ಅಥವಾ ನಮ್ಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಕೂಡ ನೀವು ತಿಳಿಸ್ಬೋದು. ಅದ್ರ ಬಗ್ಗೆ ಖಂಡಿತ ನಮಗೆ ಗೊತ್ತಿರೋಷ್ಟು ಇನ್ಫಾರ್ಮೇಶನ್ ನಾವು ತರ್ತೀವಿ. ಹಾಗೇನೆ ಮುಂದಿನ ಸಂಚಿಕೆಯಲ್ಲಿ ಈ ಶುಕ್ರ ಪರಿವರ್ತನೆ ಆಗಿದೆ, ಸೊ ನಿಮ್ಮ ರಾಶಿ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಬೀಳತ್ತೆ, ಶುಕ್ರ ಗ್ರಹನ ಆ ನೀಚಾವಸ್ಥೆಗೆ ಹೋಗಿರುವಂತ ಒಂದು ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯ ಫಲಿತಾಂಶಗಳು ಸಿಗುತ್ತೆ ಅನ್ನೋದು ಕೂಡ ಮಾತಾಡೋಣ. ಶುಕ್ರ ಮತ್ತೆ ಕುಜಗ್ರಹ ಎರಡು ಗ್ರಹ ಟ್ರಾನ್ಸಿಟ್ ಆಗಿದೆ ಆಗ್ಲೇ, ಹಾಗೇನೆ ಗ್ರಹಣ ಕೂಡ ಬರ್ತಾ ಇದೆ. ಸೊ ಗ್ರಹಣದ ಬಗ್ಗೆ ಕೂಡ ಮಾತಾಡೋಣಂತೆ. ಇದನ್ನ ಹೇಳ್ತಾ ಇವತ್ತಿನ ವಿಸ್ಡಮ್ ಕೆಫೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಟ್ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದಷ್ಟು ಕುತೂಹಲಕರವಾಗಿರುವಂತ ವಿಷಯಗಳ ಜೊತೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ವಿಸ್ಡಮ್ ಕೆಫೆ ಆನ್ ಒನ್ ಇಂಡಿಯಾ ಕನ್ನಡ. ಥ್ಯಾಂಕ್ ಯು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.